ಇಳಕಲ್ ನಗರಕ್ಕೆ ಲೋಕಾಯುಕ್ತರ ದಿಢೀರ್ ಭೇಟಿ. ಬೆಂಗಳೂರಿನಿಂದ ಚಿತ್ರದುರ್ಗ ಮಾರ್ಗವಾಗಿ ಇಳಕಲ್ ತಾಲೂಕಿನ ಮುಖಾಂತರ ಮುದ್ದೇಬಿಹಾಳ ತಾಲೂಕು ಪೌಕಿ ಪಡೇಕನೂರು ಗ್ರಾಮಕ್ಕೆ ತೆರಳುವ ಸಂದರ್ಭದಲ್ಲಿ ನಗರದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿ ಉಪಹಾರ ಸೇವಿಸಿ ತಾಲೂಕಿನ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಆರೋಗ್ಯ ಕೇಂದ್ರ, ಅಂಗನವಾಡಿ ಕೇಂದ್ರ, ಕಸ ವಿಲೇವಾರಿ ಘಟಕ, ಕುಡಿಯುವ ನೀರು, ರಸ್ತೆ, ಒಳಚರಂಡಿ, ಬಯಲು ಮುಕ್ತ ಶೌಚಾಲಯ ಮುಂತಾದವುಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿ ಬಿಎಸ್ ಪಾಟೀಲ್, ಡಿಎಸ್ಪಿ ಸಿದ್ದೇಶ್ವರ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಸವರಾಜ್ ಮುಕರ್ತಿಯಾಳ್, ಬಿದಿರೆ ಹಾಗೂ ಲೋಕಾಯುಕ್ತ ಸಿಬ್ಬಂದಿ ವರ್ಗ, ತಾಲೂಕು ದಂಡಾಧಿಕಾರಿ ಸತೀಶ್ ಕೂಡ್ಲಗಿ, ಹುನಗುಂದ ತಹಶೀಲ್ದಾರ್ ನಿಂಗಪ್ಪ ಬಿರಾದರ್, ತಾಲೂಕು ಇಒ ಮುರಳೀಧರ್ ದೇಶಪಾಂಡೆ, ಇಳಕಲ್ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ್, ಹುನಗುಂದ ತಾಲೂಕು ಸಿಪಿಐ ಅನಿಲ್ ಸವದಿ, ಇಳಕಲ್ ಪಿಎಸ್ಐ ನಾಯಕ, ಗ್ರಾಮದ ಲೆಕ್ಕಾಧಿಕಾರಿ ಮಹಾಂತೇಶ್ ಕಲ್ಮಠ, ಭೀಮನಗೌಡ ಮೂಲಿಮನಿ, ಪಿಡಬ್ಲ್ಯೂ ಇಂಜಿನಿಯರ್ ವೆಂಕಟೇಶ್ ಹೂಲಗೇರಿ, ಕಂದಾಯ ಅಧಿಕಾರಿ ನವೀನ್ ಹೂಲಗೇರಿ, ನವೀನ್ ಕುಮಾರ್ ಬಲಕುಂದಿ ಮತ್ತಿತರರು ಉಪಸ್ಥಿತರಿದ್ದರು. ನಡೆದಿಲ್ಲ ಅಂದ್ರೆ ಕೆಲಸ ಮಾಡಲ್ಲ, ಆ ಥರ ನಡೀಲಾರ್ದಂಗೆ ಮಾಡೋದು. ಯಾವುದ್ರಲ್ಲಿ ನಡೆದಿಲ್ಲ, ಊಟದಲ್ಲಿ ಹೆಚ್ಚು ಕಡಿಮೆ ಮಾಡೋದು ನಡೆಸ್ಕೊಡೋದು. ಬಟ್ ಸ್ವಚ್ಛತೆ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ, ಇದ್ರ ಬಗ್ಗೆ ಯಾಕೆ ನಡೆಸ್ಬೇಕು? ಅದು ನಡೆಸಕ್ಕೆ ಹೋದ್ರೆ ಮುಂದೆ ಜೀವಕ್ಕೆ ಅಪಾಯ ವಿಚಾರ ಮಾಡಿ ಆಕ್ಷನ್ ಮಾತ್ರ ಸೀರಿಯಸ್ ಆಗಿ ಕೊಡ್ತೀನಿ. ನಾನು ಹೇಳ್ತೀನಿ ಏನು ತಹಶೀಲ್ದಾರ್ ಅದು ಬೇರೆ ಅದೇ ಬಂದಿದ್ರಿ. ಒಳ್ಳೆ ಬರ್ತದೆ, ಖುಷಿಯಾಗ್ತದೆ. ಇಲ್ಲಿ ಬಿಡ್ಲಿಲ್ಲ ರೋಡ್ಗೆ ಇದೆ ಅಲ್ಲ, ಅದೇ ಬಿಡ್ಲಿಕ್ಕೆ ಅಲ್ಲ ಪೊಲಿಟಿಕಲ್ ಮಾಡಿ ಸರಿ ಮಾಡಿ. 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ನೋಡಿ. ಲಾಸ್ಟ್ ಟೈಮ್ ನಾನು ಬಂದಲ್ಲಿ ಮುಂದಿನಲ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೆ, ಭಾಳ ಅವ್ಯವಸ್ಥೆ ಇತ್ತು. ದೆನ್ ಡೈರೆಕ್ಟರ್ ಮೆಡಿಕಲ್ ಎಜುಕೇಶನ್ ಕರೆದು ನಿಮ್ಮ ಯಾರು ME ಜಯ DHO ಇದ್ರು, ಅವ್ರಿಗೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಡಾಕ್ಟರ್ ಪೋಸ್ಟ್ ಮಾಡಿಸಿದ್ರು. ಟಾಯ್ಲೆಟ್ಸ್ಗಳನ್ನ ಎಲ್ಲ ನಿಮ್ಮ ನಿರ್ಮಿತಿ ಕೇಂದ್ರದವ್ರಿಗೆಲ್ಲ ಸರಿ ಮಾಡಿಸಿ. ಈಗ ನೀವು ಈ ಅವಳಿ ತಾಲೂಕುಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಕೆ ರೆಗ್ಯುಲರ್ ಯಾವುದು ಇಲ್ಕಲ್ ಟಿಕೆ ಕೊಡ್ತಾರೆ ಅಂತ ಸರ್, ಅದು ರೀಸೆಂಟ್ಲಿ ಟ್ರಾನ್ಸ್ಫರ್ ಆಗಿದೆ ಸರ್. ಇನ್ನೊಬ್ರು ಯಾರೂ ಬಂದಿಲ್ಲ ಸರ್, ಅಲ್ಲಿವರೆಗೆ ಚಾರ್ಜ್ ನೋಡ್ಕೊಳ್ತಾರೆ ಸರ್. ಅದನ್ನು ಮಾಡಿಸ್ಕೊಡ್ತೀನಿ ಸರ್. ಏನಾಗಿದೆ ಸರ್ ಸಮಸ್ಯೆ? ಹಾಸ್ಪಿಟಲ್ ಹಿಂದ್ಗಡೆ ಒಂದು ಹೋದಾಗ ಒಂದು ಅವ್ರು ಎಲ್ಲಿನೂ ಔಟ್ಲೆಟ್ ಇಲ್ಲ, ಆ ನೀರೆಲ್ಲ ಈ ಕಡೆ ಬರ್ತದೆ. ಹೋಗಿ ನೋಡಿ, ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಕರೆಕ್ಟ್ ಮಾಡಿಕೊಡಿ. ಆಮೇಲೆ ಬಂದಿದೆ ಅಂದರೆ ರಿಪೋರ್ಟ್ ಬಂದಿದೆ ಅಂದರೆ ಕೇಸ್ ರಿಜಿಸ್ಟರ್ ಆಗಿ ಕೊಡು, ನಿಮ್ಗೆ ನೋಟಿಸ್ ಬರ್ತದೆ. ಮಾಡಿ ರಿಪೋರ್ಟ್ ಮಾಡಿ ಕಂಪೇರ್ ಮಾಡಿ ಹಾಕಿ. ಸರ್ ರಿಪೋರ್ಟ್ ಮಾಡಿದ್ರೆ ಆಸ್ಪತ್ರೆ ಕೆಳಗಡೆ ಸ್ವಲ್ಪ ಮಳೆ ಬಂದು ನೀರು ಬರ್ತದೆ ಸರ್. ಹಿಂಗಾಗಿ DC ಮಾಡಿ ನಾವು ಮಾಡಿ ಪ್ರೊಜೆಕ್ಟ್ ಗೊತ್ತಂದ್ರೆ ಮಿನಿಮಮ್ ಅಂದ್ರೆ ಮಿಡ್ಲ್ ಲೇಯರ್ಸ್ ಕೆಳಗಡೆ ಬರೀ ಪಾರ್ಕಿಂಗ್ ನೀರು ಬರಲಾರ್ದ ನೋಡ್ಕೋಬೇಕಲ್ಲ, ಇದು ಮಾಡ್ಬೇಕಲ್ಲ. ಬೇರೆ ಗಟ್ಟರ ಯಾವ್ದಾರು ಇದ್ರೆ ಇವು ಸೇರಿಸ್ಬೇಕಲ್ಲ. ಮಾಡೋದು ಕೂಡ ನೀರು ಪ್ರೊಸೀಜರ್ ಸರ್. ಅದು ಇದು ಏನಾದ್ರು ರಿಟೇನಿಂಗ್ ಉಳಿದಂದು ನೀರು ತೆಗಿಕ್ ಬಂದು ಅದು ನಾನು ಹೋಗಿರ್ತಾರೆ. ಇದ್ರೊಳಗೆ ಫ್ಲೋರ್ ಬಂದು ಅಂದ್ರೆ ಲೋವರ್ ಪಾಯಿಂಟ್ ಅದ. ಹಿಂಗಾಗಿ ಹೆವಿ ವಾಟರ್ ಬಂದು ಇದು ಆಗುತ್ತೆ ಸರ್. ಮಾಡಿದ್ರು ಬರೋದು ಸರ್. ಅದನ್ನ ಹ್ಯಾಂಗಿಂಗ್ ಏನಾರು ಮಾಡ್ತಾರೆ ಬಿಲ್ಡಿಂಗ್ ಐವಾಟ್ ಮಾಡಿ ಮ್ಯಾಗ ಇಂಜಿನಿಯರ್ ಕರ್ಕೊಂಡು ನೋಡಿ ಅವ್ರ ಐಡಿಯಾ ಕೊಡ್ತಾರೆ. ಕಂಟ್ರೋಲ್ ಮಾಡಲಿಕ್ಕೆ ಕಮರ್ಷಿಯಲ್ ಕಂಟ್ರೋಲ್ ಮಾಡಲಿಕ್ಕೆ ಐಡಿಯಾ ಕೊಡ್ತಾರೆ. ಮೆಡಿಕಲ್ ಫೆಸಿಲಿಟಿ, ಕ್ಲೀನ್ಲಿನೆಸ್, ಎಲ್ಲ ಕಡೆ ಡೆಂಗ್ಯೂ ಆಯ್ತಾ. ಇಲ್ಲಿ ಜನರನ್ನು ಸೆನ್ಸಿಟೈಸ್ ಮಾಡಬೇಕು. ನಾವು ಬೆಂಗಳೂರಿನಲ್ಲಿ ಹೇಗೆ ಮಾಡಿದ್ದೀವಿ ಅಂದರೆ, ನಮ್ಮ ಆಫೀಸರ್ಸ್ನ ಸ್ಕ್ವಾಡ್ ಮಾಡಿದ್ದೀವಿ. 8 ಝೋನ್ ಇದಾವೆ ಬೆಂಗಳೂರು BBMP 8 ಝೋನ್. ಪ್ರತಿ ತಿಂಗಳು ಕೇಸ್ ಕರಿತೀವಿ. 25-30 ಆಫೀಸರ್ಸ್ ಬರ್ತಾರೆ. ಬಂದು ಅವರು ರಿಪೋರ್ಟ್ ಹಾಕ್ತಾರೆ, ಏನೇನು ಕಸ ಹೇಗೆ ವಿಲೇವಾರಿ ಮಾಡಿದ್ದೀರಿ, ಏನು ಕಂಪ್ಲೇಂಟ್ ಬಂದು ಇಮ್ಮಿಡಿಯೇಟ್ಲಿ ಅವ್ರನ್ನ ದಾಖಲೆ ಮಾಡ್ತೀವಿ. ಆಯಿತಾ, ಇನಿಷಿಯೇಟ್ ಮಾಡ್ತೀವಿ ಇನ್ವೆಸ್ಟಿಗೇಷನ್. ನಮ್ಮ ಆಫೀಸರ್ಸ್ SP ಗಳು ಅವ್ರನ್ನೆಲ್ಲ ಸ್ಕ್ವಾಡ್ ಮಾಡಿದ್ದೀವಿ, ವಿಸಿಟ್ ಮಾಡಾಕ್ಬಿಟ್ಟಿದ್ವಿ. ಇಮ್ಮಿಡಿಯೇಟ್ಲಿ RC ನಮ್ಮ ಇವ್ರು ಜೋನಲ್ ಕಮಿಷನರು, ಅವ್ರ ಕಡೆ ರೀಜನಲ್ ಕಮಿಷನರ್, ಅವ್ರನ್ನೆಲ್ಲ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿ.